ನಮಸ್ಕಾರ, ಇನ್ಸೈಟ್ ರಶ್ ಮೀಡಿಯಾಗೆ ಸ್ವಾಗತ. ಸ್ನೇಹಿತರೆ, ಹಳ್ಳಿಯಲ್ಲಿ ಬದುಕುತ್ತಿರುವ ಸಾಕಷ್ಟು ಕುಟುಂಬಗಳು ಒಕ್ಕಲುತನವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಭೂಮಿಯಲ್ಲಿ ಬೆಳೆ ಬೆಳೆದು ಕಷ್ಟಪಟ್ಟು ದುಡಿದು ತಿನ್ನುವ ಜನ. ಆದ್ರೆ ಅವರು ಬೆಳೆಯುವ ಅಕ್ಕಿ, ಅನ್ನ, ಬೇಳೆಕಾಳು ಎಲ್ಲವೂ ನಮ್ಗೆ ಬೇಕು. ಆದ್ರೆ ಅವರ ಮನೆ ಹುಡುಗ ಮಾತ್ರ ನಮ್ಗೆ ಬೇಡ. ಹೌದು, ಈಗಿನ ಕಾಲದಲ್ಲಿ ಹಳ್ಳಿಯಲ್ಲಿ ವಾಸಿಸುವ ಇಂತಹ ಕೆಲವು ಕುಟುಂಬಗಳಿಗೆ, ಅದರಲ್ಲೂ ಈ ಕುಟುಂಬದಲ್ಲಿ ಜನಿಸಿದ ಗಂಡು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅನ್ನೋ ಚರ್ಚೆ ವ್ಯಾಪಕವಾಗಿದೆ. ಅದು ಎಲ್ಲಾ ರೀತಿಯ ಸಮುದಾಯದಲ್ಲೂ ಇದೆ. ಇದೇ ಒಂದು ಕಾರಣಕ್ಕೆ ಹಲವಾರು ಘಟನೆಗಳು ನಡೀತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈ ಹಿಂದೆ ಮಂಡ್ಯದ ಕೆಲವು ಮದುವೆ ಆಗದ ಹುಡುಗರು ಮಾದೇಶ್ವರನ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ನಡೆದು ಹೋಗಿ ದರ್ಶನವನ್ನ ಮಾಡಿದ್ರು. ಕೇಳೋದಕ್ಕೆ ನಗು ಬಂದ್ರು, ಅವರ ಕಷ್ಟ ಅವ್ರಿಗೆ ಗೊತ್ತು. ಆದ್ರೆ ಈ ವಿಚಾರವನ್ನ ಸ್ವಲ್ಪ ಕೂಲಂಕುಷವಾಗಿ ಚರ್ಚೆ ಮಾಡಿದಾಗ ಅದರ ಅಂತರಾಳ ಗೊತ್ತಾಗುತ್ತೆ. ನಿಮ್ಮ ಮಾಹಿತಿಗೆ ಇರಲಿ ಅಂತ ಈ ವಿಚಾರವನ್ನ ನಿಮಗೆ ಹೇಳ್ತೇನೆ. ಸುಮಾರು 64% ಹುಡುಗರು ಭಾರತದ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಉಳಿದ 36% ಹುಡುಗರು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಹದಿಹರೆಯದ ವಯಸ್ಸಿಗೆ ಬಂದಾಗ ಭಾವನೆಗಳು ಬರುವುದು ಸಹಜ. ಹೀಗಾಗಿ ಗಂಡು ಹೆಣ್ಣನ್ನ, ಹೆಣ್ಣು ಗಂಡನ್ನ ಆಕರ್ಷಣೆ ಮಾಡೋದು ಸಹ ಅಷ್ಟೇ ಸಹಜ. ಇದೇ ಕಾರಣಕ್ಕೆ ಮದುವೆ, ಸಂಸಾರ ಅಂತ ಕೆಲವು ನಿಯಮಗಳು ಕೂಡ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಲ್ಲಿ ವಾಸಿಸುವ ಹೆಣ್ಣಿನ ಕುಟುಂಬದವರೇ ಹಳ್ಳಿಗಳಿಗೆ ತಮ್ಮ ಮಗಳನ್ನು ಮದುವೆ ಮಾಡಿಕೊಡಲು ಹೋಗ್ತಾ ಇಲ್ಲ. ಇದರಿಂದ ಮನನೊಂದ ಹುಡುಗರು ಮದುವೆ ಅಂದ್ರೆ ಸಾಕು, ನಮ್ಗೆ ಯಾರು ಹೆಣ್ಣು ಕೊಡ್ತಾರೆ ಗುರು ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ. ಸಾಧಾರಣವಾಗಿ ಈಗಿನ ಕಾಲದಲ್ಲಿ ಹೆಣ್ಣಿನ ಮನೆಯವರು ಹುಡುಗ ಎಷ್ಟೇ ಒಳ್ಳೆಯವನಾಗಿದ್ರು, ಎಷ್ಟೇ ಚೆನ್ನಾಗಿದ್ರು ಅವನ ಆಸ್ತಿ ಅಂತಸ್ತು ನೋಡಿ ಅಳಿತಾ ಇದ್ದಾರೆ. ಹೀಗಾಗಿ ಹಳ್ಳಿಯಲ್ಲಿ ವಾಸಿಸುವ ಗಂಡಿನ ಕುಟುಂಬ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಇದ್ರೆ ಖಂಡಿತ ಅವರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಆದ್ರೆ ಹಿಂದೆ ಹೀಗೆ ಇರ್ಲಿಲ್ಲ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ, ಅಷ್ಟೇ ಯಾಕೆ ನಮ್ಮ ತಂದೆಯ ಕಾಲದಲ್ಲೂ ಸಹ ಹುಡುಗ ನೋಡೋದಕ್ಕೆ ಸುಮಾರಾಗಿದ್ದು, ಮನೆಯಲ್ಲಿ ಹಸು, ಕರು, ತೋಟ ಇದ್ರೆ ಸಾಕಾಗಿತ್ತು, ಅವನಿಗೆ ಹೆಣ್ಣನ್ನ ಧಾರಾಳವಾಗಿ ಕೊಡ್ತಾ ಇದ್ರು. ಹಾಗೆ ಆ ಸಂಸಾರಗಳು ಸಹ ಚೆನ್ನಾಗಿರ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ವಿಚಾರಗಳನ್ನು ಹೆಣ್ಣಿನ ಮನೆಯವರು ಆಳವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಸರಳ ಉತ್ತರ ಇಲ್ಲ. ಆದ್ರೆ ಕಾರಣಗಳನ್ನು ಹೀಗೆ ವಿಶ್ಲೇಷಣೆ ಮಾಡಬಹುದು. ಮೊದಲನೇದಾಗಿ ಸಿಟಿ, ನಗರ ಪ್ರದೇಶಗಳ ಪ್ರಭಾವ. ಇಂದು ಹಲವಾರು ಹುಡುಗಿಯರು ನಗರದ ಜೀವನಕ್ಕೆ ಹೊಂದಿಕೊಂಡಿದ್ದಾರೆ. ಶಿಕ್ಷಣ, ಉದ್ಯೋಗ, ಫ್ರೀಡಮ್, ಲೈಫ್ ಸ್ಟೈಲ್ ಎಲ್ಲವೂ ಬದಲಾಗಿದೆ. ಹಳ್ಳಿ ಹುಡುಗರಲ್ಲಿ ಕೆಲವರು ಇನ್ನು ಪಾರಂಪರಿಕ ಚಿಂತನೆ ಇಟ್ಕೊಂಡಿದ್ದಾರೆ. ಹುಡುಗಿ ಹೊರಗೆ ಕೆಲಸಕ್ಕೆ ಹೋಗೋದು ಬೇಡ, ಮೊಬೈಲ್ ಬೇಡ ಇತ್ಯಾದಿ. ಇದು ಹುಡುಗಿಯರಿಗೆ ಬೇಜಾರಾಗಿರಬಹುದು ಅಥವಾ ಬೇಸರಕ್ಕೆ ಕಾರಣವಾಗಿರಬಹುದು. ಇನ್ನು ಎರಡನೇದಾಗಿ ಶಿಕ್ಷಣ ಮತ್ತು ಸಂವಹನ. ಸುಮಾರು ಹುಡುಗಿಯರು ಈಗ ಹೈಲಿ ಎಜುಕೇಟೆಡ್ ಆಗಿದ್ದಾರೆ. ಅವರು ತಮ್ಮ ಸಂಗಾತಿಯಿಂದ ಸಮಾನ ಮಟ್ಟದ ಶಿಕ್ಷಣವನ್ನ ಅಥವಾ ತಿಳುವಳಿಕೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಮೂರನೇದಾಗಿ ಆರ್ಥಿಕ ಸ್ಥಿತಿ ಮತ್ತು ಅವಕಾಶ. ನಗರದಲ್ಲಿರುವ ಕೆಲ ಹುಡುಗರು ಕೆಲಸ, ಇನ್ಕಮ್, ಸ್ಟೇಟಸ್ ಇವೆಲ್ಲವನ್ನು ಹೊಂದಿರ್ತಾರೆ. ಇದರಿಂದ ಹುಡುಗಿಯರಿಗೆ ಸೆಕ್ಯೂರ್ ಎನ್ನುವ ಭಾವನೆ ಬರುತ್ತೆ. ಹೀಗಾಗಿ ಹಳ್ಳಿ ವಾತಾವರಣ ಅವರಿಗೆ ಹಿಡಿಸದೇ ಇರಬಹುದು. ಹಾಗೆ ಹಳ್ಳಿ ಹುಡುಗರ ಜೀವನ ಕೃಷಿ ಅಥವಾ ಶ್ರಮಾಧಾರಿತವಾಗಿರುವುದರಿಂದ ಕೆಲವು ಹುಡುಗಿಯರು ಅದನ್ನು ಕಠಿಣ ಜೀವನ ಎಂದು ಭಾವಿಸಿದ್ದಾರೆ. ಇನ್ನು ನಾಲ್ಕನೇದಾಗಿ ಮನೋಭಾವ ಮತ್ತು ಆತ್ಮವಿಶ್ವಾಸ. ಕೆಲವೊಮ್ಮೆ ಹಳ್ಳಿ ಹುಡುಗರಲ್ಲಿ ಸಂಕೋಚ ಅಥವಾ ಸಂವಹನದ ಕೊರತೆ ಇರುತ್ತೆ, ಅಥವಾ ನಾವು ಸಿಟಿ ಹುಡುಗಿಯರಿಗೆ ಸಾಟಿ ಇಲ್ಲ ಅನ್ನೋ ಕೀಳರಿಮೆ ಇರುತ್ತೆ. ಆದ್ರೆ ಸತ್ಯ ಏನಂದ್ರೆ ಸ್ವಭಾವ, ಪ್ರಾಮಾಣಿಕತೆ ಮತ್ತು ನಂಬಿಕೆ ಇರುವ ಹುಡುಗರನ್ನು ಹುಡುಗಿಯರು ಎಲ್ಲಿಯೂ ಮೆಚ್ಚುತ್ತಾರೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಸಹ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇರೋ ಮತ್ತೊಂದು ಆರೋಪ ಸೋಷಿಯಲ್ ಮೀಡಿಯಾ. ಹೌದು, ಸೋಷಿಯಲ್ ಮೀಡಿಯಾ ಬಳಕೆ ಹೆಚ್ಚಾಗಿರೋದ್ರಿಂದ ಹುಡುಗಿಯರು ಅಲ್ಲಿ ಬರುವ ಲಕ್ಸುರಿ ಲೈಫ್ ಅನ್ನ ನೋಡಿ ನಾವು ಹಾಗೆ ಇರಬೇಕು ಅಂತ ಅಂದ್ಕೋತಾ ಇದ್ದಾರೆ. ಹೀಗಾಗಿ ಅವರ ಅಪ್ಪ ಅಮ್ಮ ಕೆಲವೊಮ್ಮೆ ಹೇಳಿದ್ರು ಸಹ ಅವರು ನಾನು ಹಳ್ಳಿಗೆ ಹೋಗಲ್ಲ ಎಂದು ಹಠ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈಗಿನ ಕಾಲದಲ್ಲಿ ಹಣ, ಐಶ್ವರ್ಯದಿಂದ ಹುಡುಗರ ವ್ಯಕ್ತಿತ್ವವನ್ನು ಅಳಿತಾ ಇದ್ದಾರೆ. ಹುಡುಗ ಬಡವನಾಗಿ ಹುಟ್ಟಿದ್ದೆ ತಪ್ಪಾ ಅನ್ನೋ ಪ್ರಶ್ನೆ ಎಲ್ಲಾ ಕಡೆ ಇದೆ. ಕೆಲವೊಂದು ಕಡೆ ಶ್ರೀಮಂತರ ಮನೆಗೆ ಹೆಣ್ಣನ್ನ ಮದುವೆ ಮಾಡಿಕೊಟ್ಟು ನಂತರ ಆ ಗಂಡು ಮಾಡಬಾರದ ಕೆಲಸವನ್ನ ಮಾಡಿ ಹೆಣ್ಣಿನ ಸಾವಿಗೆ ಕಾರಣ ಆಗ್ತಾ ಇದ್ದಾರೆ. ಹೀಗೆ ಆದ್ರೆ ಹಳ್ಳಿಗಳು ಮುಂದುವರಿಯೋದು ಹೇಗೆ? ಹಳ್ಳಿಗಳಲ್ಲಿ ವಾಸಿಸುವ ಜನರ ಕುಟುಂಬ ಮುಂದುವರಿಯೋದು ಹೇಗೆ? ಈ ರೀತಿಯ ಒಂದು ದೊಡ್ಡ ಚಿಂತೆ ಎಲ್ಲರನ್ನು ಕಾಡ್ತಾ ಇದೆ. ಕೆಲವೊಬ್ಬರಂತೂ ಅದೇ ಯೋಚನೆಯಿಂದಲೇ ಕೊರಗ್ತಾ ಇದ್ದಾರೆ. ಹೀಗಾಗಿ ಹೆಣ್ಣೆತ್ತವರು ಹಳ್ಳಿಗಳಲ್ಲಿ ವಾಸಿಸುವ ಕುಟುಂಬಕ್ಕೆ ಹೆಣ್ಣನ್ನು ಕೊಡುವ ಯೋಚನೆ ಮಾಡಬೇಕಿದೆ. ಯೋಚನೆ ಬದಲಾದರೆ ಯೋಜನೆಯಾಗುತ್ತೆ. ಅದು ಹೊಸ ಕ್ರಾಂತಿಗೆ ನಾಂದಿ ಹಾಡುತ್ತೆ.
ಇದನ್ನೆಲ್ಲ ನೋಡಿದ್ರೆ ಹಳ್ಳಿ ಹುಡುಗರು ಹೇಡಿಗಳ, ಅವರಿಗೆ ಹೆಣ್ಣು ಕೊಡೋಕೆ ಏನು ಪ್ರಾಬ್ಲಮ್ಮು ಅನ್ನೋ ಪ್ರಶ್ನೆ ಕಾಡುತ್ತೆ. ನಗರ ಪ್ರದೇಶಗಳ ಹುಡುಗರಿಗೆ ಹೋಲಿಸಿದರೆ ದೈಹಿಕವಾಗಿ ಕಷ್ಟಪಟ್ಟು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಗರ ಪ್ರದೇಶದ ಜಂಜಾಟ, ಹೊಗೆ, ಟ್ರಾಫಿಕ್ ಹೀಗೆ ಯಾವುದೇ ತೊಂದರೆ ಇಲ್ಲದ ಹಾಗೆ ಒಳ್ಳೆಯ ಜೀವನ ಹಳ್ಳಿಯಲ್ಲಿ ಸಿಗುತ್ತೆ. ಆದ್ರೆ ದುಡ್ಡನ್ನ ಮಾತ್ರ ಮುಖ್ಯವಾಗಿ ಇಟ್ಟುಕೊಂಡು ಸಂಬಂಧ ಬೆಳೆಸುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹೀಗಾಗಿ ಹಿಂದಿನ ಕಾಲದಲ್ಲಿ ಸಂಪ್ರದಾಯದಂತಿದ್ದ ಮದುವೆಗಳು ಇತ್ತೀಚೆಗೆ ವ್ಯಾಪಾರ ಆಗಿ ಬದಲಾವಣೆ ಆಗ್ತಾ ಇದೆ. ಆದ್ರೆ ಹಳ್ಳಿ ಜೀವನ ಹಿಂದಿನಂತೆ ಇಲ್ಲ, ಇದನ್ನ ಎಲ್ಲರೂ ಒಪ್ಪಲೇಬೇಕಿದೆ. ಹಳ್ಳಿ ಜೀವನ ಕೂಡ ಬದಲಾಗಿದೆ. ಹಳ್ಳಿಯಲ್ಲೂ ಇಂಟರ್ನೆಟ್ ಸಿಗುತ್ತೆ. ಹಳ್ಳಿಯಲ್ಲೂ ಸಹ ಈಗ ಆದಾಯದ ಮೂಲಗಳು ಹೆಚ್ಚಾಗಿದೆ. ಗಂಡು ಅಥವಾ ಹೆಣ್ಣಿನಲ್ಲಿ ಬದುಕುವ ಛಲ ಇದ್ದಿದ್ದೇ ಆದ್ರೆ ಹಳ್ಳಿ ಜೀವನಕ್ಕಿಂತ ಮತ್ತೊಂದು ಉತ್ತಮವಾದ ಜೀವನ ಇಲ್ಲ. ಅದೇ ರೀತಿ ಹೆಣ್ಣು ಸಿಗ್ತಾ ಇಲ್ಲ ಅಂತ ಕೊರಗೋದನ್ನ ಬಿಟ್ಟು ಹಳ್ಳಿ ಹುಡುಗರು ಸಹ ಸ್ವಲ್ಪ ಅಪ್ಡೇಟ್ ಆಗಬೇಕಿದೆ. ಕೆಲವೊಂದು ಸಾಂಪ್ರದಾಯಿಕ ನಿಯಮಗಳನ್ನ ಬಿಟ್ಟು ಅದರಿಂದ ಈಚೆ ಬರುವುದು ಬಲು ಮುಖ್ಯವಾಗಿದೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ಮೀಡಿಯಾ. ನಮಸ್ಕಾರ.